ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜನ್ ತಿಮ್ಮರಿಗೆ. ನಮಸ್ತೆ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಏನಾದರೂ ಒಂದು ಟಿಪ್ಸು, ಮನೆ ಬೆಳವಣಿಗೆಗೆ, ಮನೆ ವಾತಾವರಣ ಶುದ್ಧಿ ಆಗೋದಕ್ಕೆ, ಒಂದು ರೀತಿ ಶಾಂತವಾಗಿ ಒಂದು ಬೆಳವಣಿಗೆ, ಮನೆಯಲ್ಲಿ ಏನೂ ತೊಂದರೆಗಳಾಗದೇ ಇರೋ ಥರ ವಾತಾವರಣ ಚೆನ್ನಾಗಿರಬೇಕು, ಮನೆಯದು ಶ್ರೇಯಸ್ಸು ಅಭಿವೃದ್ಧಿ ಆಗೋದಕ್ಕೋಸ್ಕರ ನೀವೇನಾದರೂ ಒಂದು ಸಜೆಷನ್ ನಮ್ಮ ವೀಕ್ಷಕರಿಗೆ ಒಂದು ಟಿಪ್ಸ್ ಥರ ಹೇಳ್ಬೇಕಂದ್ರೆ ಏನು ಹೇಳ್ಬೋದು? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅರವಿಂದ್ ಸರ್, ಮನೆ ಒಳಿತಿಗಾಗಿ ಮನೆ ಏನು ಮುತ್ತೈದೆ ಅಂತ ಹೇಳ್ತೀವಿ, ಮನೆ ಯಜಮಾಂತಿ ಒಂದು ವ್ರತ ಮಾಡ್ಬೋದು. ಏನು ಅತಿ ದೊಡ್ಡಾದಂಥ ಖರ್ಚಾಗಲಿ ಮತ್ತು ಏನೋ ಒಂದು ತುಂಬ ಸ್ಟ್ರಿಕ್ಟಿಂದಾಗಲಿ ಏನಿಲ್ಲ. ಮನೆ ಹೆಣ್ಣುಮಗಳು ಪ್ರತಿ ಮಂಗಳವಾರ 8 ಮಂಗಳವಾರ ಗೋಧೂಳಿ ಲಗ್ನದಲ್ಲಿ ಸಂಜೆ ಎಲ್ಲ ಕಡೆ ರಾಹುಗಾಲದಲ್ಲಿ ಕುಂಬಳಕಾಯಿ ದೀಪ, ನಿಂಬೆಹಣ್ಣಿನ ದೀಪ ಹಚ್ಚೋದು ಸಹಜ. ಆದರೆ ನಾನು ನಿಮಗೆ ತಿಳಿಸ್ತಾ ಇರೋದು ಲಕ್ಷ್ಮೀ ಪೂಜೆ ಮತ್ತು ದುರ್ಗಾ ಪೂಜೆ ಒಟ್ಟಿಗೇನೆ. ಮಂಗಳವಾರ ದಿವಸ ಸಂಜೆ ಗೋಧೂಳಿ ಲಗ್ನದಲ್ಲಿ ಮೊದಲನೇ ದಿನ ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣು ತಗೊಂಡೋಗಿ, ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ ಅದನ್ನು ಉಲ್ಟಾ ಮಾಡಿ ಸಿಂಗಲ್ ದೀಪ, ಒಂದೇ ದೀಪ ಹಚ್ಚಿ ಮೊದಲನೇ ದಿನ. ನಿಂಬೆಹಣ್ಣಿನ ದೀಪನ ಬೆಳಗಿ ಆ ತಾಯಿಗೆ ಅದನ್ನು ಒಪ್ಪಿಸಿ, ನಿಮ್ಮ ಮನಸ್ಸೋ ಇಚ್ಛೆ ಏನಿದೆ, ನಿಮ್ಮ ಏನು ಅಭಿಷ್ಟ ಇದೆ ಅದನ್ನು ಆ ತಾಯಿ ಮುಂದೆ ಹೇಳ್ಕೊಂಡು ನೀವು ಬನ್ನಿ. 2ನೇ ಮಂಗಳವಾರ ಹೋದ ದಿವಸ ಒಂದು ನಿಂಬೆಹಣ್ಣು ಕಟ್ ಮಾಡಿ 2 ದೀಪ ಹಚ್ಚಿ. ಅದೇ ರೀತಿಯಾಗಿ ವಾರಕ್ಕೊಂದೊಂದು ದೀಪನ ಹೆಚ್ಚಿಸ್ಕೊಂಡೋಗಿ 8ನೇ ದಿನ 8 ದೀಪನ ಹಚ್ಚಿ ಆ ತಾಯಿಗೆ ಬೆಳಗಿ ಮನೆಗೆ ಬಂದು ಏನು ಮುತ್ತೈದೆಯರನ್ನ ಕರೆದು, ಒಂದು 8 ಜನ 9 ಜನ ಮುತ್ತೈದೆಯರನ್ನ ಕರೆದು ಮನೆಯಲ್ಲಿ ಅವರಿಗೆ ಮಡ್ಲು ತುಂಬಿ, ಅವ್ರಿಗೇನು ನಿಮ್ಮ ಕೈಲಾದಂಥ ಬಳೆ ಬಂಗ ಏನು ಅರ್ಶಿನ ಕುಂಕುಮ ನೀವೇನು ಮಡ್ಲು ತುಂಬೋದು ಮಡ್ಲು ತುಂಬಿ ಅವ್ರನ್ನ ಕಳಿಸಿದ್ದೇ ಆದರೆ 8 ಮಂಗಳವಾರ ತುಂಬಿ ಕಳೆಯೋದ್ರೊಳಗಾಗಿ ನಿಮಗೆ ಈ ಪೂಜೆದು ಫಲ ಸಿಗತ್ತೆ. ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ಮನೆಗೆ ಅಭಿವೃದ್ಧಿ ಸಿಗುತ್ತೆ, ಆಯಸ್ಸು ಹೆಚ್ಚುತ್ತೆ, ನೆಗೆಟಿವ್ ಇರೋದು ಆಚೆ ಹೋಗುತ್ತೆ. ತಾಯಿ ಮಹಾಲಕ್ಷ್ಮಿ ಮಹಾಕಾಳಿ ಆ ಮನೆಯಲ್ಲಿ ವಾಸಿಸ್ತಾರೆ. ನೀವು ಕೇಳಿದಂಥ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಡ್ತಾರೆ. ಇದನ್ನು ಮಾಡ್ಬೋದು ಎಲ್ಲ ಮುತ್ತೈದೆಯರು. ಯಾವ ದಿನಗಳನ್ನ? ಮಂಗಳವಾರ, ಪ್ರತಿ ಮಂಗಳವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ 5:40ರಿಂದ 6:40 ಇಲ್ಲ 6:50 ಈ ಪೂಜೆನ ಮಾಡಬೇಕು. ಎಷ್ಟು ದಿನಗಳ ಕಾಲ? 8 ಮಂಗಳವಾರ ಕಂಟಿನ್ಯೂ. ಈ ಮಂಗಳವಾರ ಮಾಡಿದ್ರೆ ನೆಕ್ಸ್ಟ್ ಮಂಗಳವಾರ, ನೆಕ್ಸ್ಟ್ ಮಂಗಳವಾರ, ವಾರವಿಡೀ ಮಾಡೋಂಗಿಲ್ಲ. ಈ ಮಂಗಳವಾರ, ನೆಕ್ಸ್ಟ್ ಮಂಗಳವಾರ, ಅದರ ನೆಕ್ಸ್ಟ್ ಮಂಗಳವಾರ, ಇದೇ ರೀತಿಯಾಗಿ 8 ಮಂಗಳವಾರದ ಕಾಲ ಮಾಡ್ಬೋದು. ಹೆಣ್ಮಗು ಯಾರು ಬೇಕಾದರೂ ಮಾಡ್ಬೋದು. ಗಂಡು ಮಾಡೋ ಪೂಜೆ ಅಲ್ಲ ಇದು, ಹೆಂಗ್ಸ್ ಮಾಡೋ ಪೂಜೆ. ಕನ್ಯೆ ಬೇಕಾದರೂ ಮಾಡ್ಬೋದು, ಮಗು ಬೇಕಾದರೂ ಮಾಡ್ಬೋದು. ಮದುವೆ ಆಗದಿಲ್ಲದಂಥ ಹೆಣ್ಮಕ್ಳುಗಳು ತಾಯಿನ ದುರ್ಗೆನ ಆರಾಧನೆ ಮಾಡಿದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಕೆಲವು ದೋಷಗಳು ಪರಿಹಾರ ಆಗ್ತವೆ, ಕೆಲವು ಶಾಪಗಳು ಪರಿಹಾರ ಆಗ್ತವೆ. ಮಂಗಳವಾರ ದಿವಸ ತಾಯಿಗೆ ಅತಿ ಹೆಚ್ಚು ಶಕ್ತಿ ಇರುತ್ತೆ, ದುರ್ಗೆ ಆಗಿರ್ತಾಳೆ ಅವಳು. ಅದಕ್ಕೋಸ್ಕರ ಅದು ಗೋಧೂಳಿ ಲಗ್ನದಲ್ಲಿ ಸಂಜೆ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗ್ತವೆ. ಸೊ ಇದು ಮಾಡೋದ್ರಿಂದ ಬೆನಿಫಿಟ್ ಇದೆ ಮನೆಗೆ, ಖಂಡಿತ. ಓಕೆ. ಸೊ ವೀಕ್ಷಕರೇ, ಇದೊಂದು ಟಿಪ್ಸು ಅಂತ ಅನ್ಕೋಬೋದು. ಅಂದರೆ ಪೂಜೆ ವಿಧಾನ ರೆಗ್ಯುಲರಾಗಿ ಎಲ್ಲರೂ ಪೂಜೆಗಳು ಮಾಡ್ತಾ ಹೋಗ್ತಾರೆ ಮನೆಗಳಲ್ಲಿ. ಬಟ್ ಯಾವ ಪೂಜೆ ಏನು ಮಾಡಬೇಕು ಅನ್ನೋದು, ಅಂದರೆ ಅಭಿವೃದ್ಧಿಗೋಸ್ಕರ ನಾವು ಏನಾದರೂ ಮಾಡಬೇಕು ಅಂತ ತಲೆಯಲ್ಲಿ ಯೋಚನೆ ಇದ್ದರೆ, ಸೊ ರಾಜನ್ ತಿಮ್ಮಯ್ಯವರು ಈಗೇನು ತಿಳಿಸಿದ್ದಾರೆ, ಈ ಪೂಜೆನ 8 ಮಂಗಳವಾರಗಳ ತನಕ ಮಾಡ್ತಾ ಹೋದರೆ ಆ ಮನೆಯಲ್ಲಿ ಒಂದಷ್ಟು ಬದಲಾವಣೆ ಆಗ್ತದೆ. ಆರ್ಥಿಕವಾಗ್ಬೋದು, ಮಾನಸಿಕವಾಗಿ ಆಗ್ಬೋದು, ಆರೋಗ್ಯದಲ್ಲಾಗ್ಬೋದು ಚೇಂಜಸ್, ಅಭಿವೃದ್ಧಿ ಕಾಣುತ್ತೆ. ಯಾಕಂದರೆ ಅವ್ರಿಗಿರೋ ಅನುಭವ, ಎಕ್ಸ್ಪೀರಿಯೆನ್ಸು ಸಾಕಷ್ಟು ಜನಗಳಿಗೆ ಅವರು ಸಜೆಷನ್ ಕೊಟ್ಟಿರ್ತಾರೆ. ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಸೊ ಇದನ್ನು ಮಾಡ್ಕೊತ ನಿಮ್ಮ ಮನೆಯ ನೀವೇ ಅಭಿವೃದ್ಧಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಏನಾರ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ನೀವು ರಾಜನ್ ತಿಮ್ಮವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ನೂ ಅವರು ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೂ ಬೇರೆ ವಿಚಾರಗಳು ಕೂಡ ಅವರು ತಿಳಿಸ್ತಾರಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊತೀವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.